ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಹೋದ ತರಗತಿಯಲ್ಲಿ ಪರ್ಸನಾಲಿಟಿ ಕ್ಲಾಸಲ್ಲಿ ಏನು ಮಾಡಿದ್ದೇವಪ್ಪ ಅಂತಂದ್ರೆ ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ದೆವು. ಇವತ್ತಿನ ದಿನ ಏನು ಮಾಡೋಣ ಅಂದರೆ ಯಾವ ವಿಷಯವನ್ನು ಕುರಿತು ಮಾತಾಡೋಣ ಅಂದರೆ ಗೆಲುವು ನನ್ನದೇ ಅಂತ ಮಾತಾಡೋಣ. ಇವತ್ತು ನೋಡಿ, ಗೆಲುವು ನನ್ನದೇ ಅಥವಾ ನನ್ನದೇ ಗೆಲುವು ಅಂತ ಹೇಳ್ತೇವೆ, ಹೌದಾ? ಹಾಗಾದರೆ ಒಂದು ಮಾತನ್ನು ಹೇಳ್ತೀನಿ ನಾನು, ಏನ್ರಿ ಗೆಲುವು ನನ್ನದೇ ಅಂದ್ರೆ ಅಂದರೆ ಗೆದ್ದೇ ಗೆಲ್ಲುತ್ತೇನೆ ಅಂತ ಅರ್ಥ. ಈ ಸಾರಿ ವಿನ್ ಆಗೇ ಆಗ್ತೀನಿ ಅಂತ ಅರ್ಥ ಕೊಡ್ತೈತಿ, ಹೌದಾ? ನೋಡಿ ಎಷ್ಟು ಈಸಿಯಾಗಿ ಹೇಳ್ತೇವೆ ನಾವು. ಈ ಸಾರಿ ಏನಪ್ಪ ಅಂತಂದ್ರೆ ಗೆಲುವು ನನ್ನದೇ ಐತಿ ಅಥವಾ ನಂದೇ ಗೆಲುವು ಅಂತ ಹೇಳ್ತೇವೆ. ಎಷ್ಟು ಈಸಿ ಹೇಳ್ದೇವಲ್ರಿ, ಈ ಸಾರಿ ಗೆಲ್ತೀನಿ ಅಂತ ಹೇಳ್ದೇವು ತಾನೆ. ಹಾಗಾದರೆ ಈ ಗೆಲುವು ಅನ್ನೋದೇನೈತಲ್ಲ, ಈ ಗೆಲ್ಲಬೇಕಾಗಿತ್ತುಪ್ಪ ಅಂತಂದ್ರೆ ಎಷ್ಟು ಈಸಿಯಾಗಿ ಹೇಳ್ತೇವೋ ಅಷ್ಟೇ ಈಸಿಯಾಗಿಯೇ ಐತಿ ನಾವು ಗೆಲ್ಲಬೇಕಾದಂಥ ಪ್ರೊಸೆಸ್ಸು. ಏನು ಮಾಡಬೇಕು ಅಂತ ಕೇಳಿದಾಗ ನೋಡಿ, ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಮೊದಲು ನಾವು ದೃಢವಾಗಿ ಏನು ಮಾಡಬೇಕಪ್ಪ ಅಂತಂದ್ರೆ ಅದನ್ನು ಆಯ್ಕೆ ಮಾಡ್ಕೋಬೇಕು. ಹೇಗೆ ಸರ್ ಅಂತ ಕೇಳಿದಾಗ, ಇವತ್ತಿನ ದಿನ ನಾವು ಏನಪ್ಪ ಅಂತಂದ್ರೆ ಈ ಸಾರಿ ನಾನು PSI ಆಗೇ ಆಗ್ತೀನಿ ಅಥವಾ ನಾನು KS ಅಧಿಕಾರಿ ಆಗೇ ಆಗ್ತೀನಿ ಅಂತೇಳಿ ಅನ್ಕೊಂಡೇವಪ್ಪ ಅಂತ ಇಟ್ಕೋರಿ, ಈಸಿಯಾಗಿ ಅನ್ಕೋತೀವ್ರಿ. ಆದರೆ ಸಾಧಿಸಬೇಕಾಗಿತ್ತಪ್ಪ ಅಂತಂದ್ರೆ ಕಡಿವರೆಗೂ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ಸಾರಿ PSI ಅಧಿಕಾರಿ ನಾನೇ ಆಗ್ತೀನಿ ಅಥವಾ KS ಅಧಿಕಾರಿ ನಾನೇ ಆಗ್ತೀನಿ ಅಥವಾ ನಿಮಗೆ ಯಾವುದು ಫೇವ್ರೇಟ್ ಹುದ್ದೆ ಇದೆಯೋ ಆ ಹುದ್ದೆ ಅಧಿಕಾರಿ ನಾನೇ ಆಗ್ತೀನಿ ಅಂತಕ್ಕಂಥ ಒಂದು ದೃಢವಾದ ನಂಬಿಕೆ ನೀಡ್ರಿ. ಅಲ್ಲದೆ ಗೆಲುವು ನಿಮ್ಮದೇ ಆಗಬೇಕಾಗಿತ್ತು ಅಂದರೆ ಗೆಲುವು ನಮ್ಮದಾಗಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಏನು ಮಾಡಬೇಕು ಅಂತ ಕೇಳಿದಾಗ, ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಕ್ರಮಬದ್ಧವಾದಂಥ ಯೋಜನೆಯನ್ನು ಹಾಕೋಬೇಕು. ಏನು ಅಂತ ಕೇಳಿದಾಗ, ಈ ಆಲಸ್ಯತನ ನಮ್ಮ ಮನಸ್ಸಿನಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಈ ಆಲಸ್ಯತನವನ್ನು ಮೊದಲು ಹೊಡೆದೋಡಿಸಬೇಕು. ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಮೊದಲನೇ ಪಾಯಿಂಟ್ ನಾನು ಏನು ಹೇಳ್ತೀನಿ ಅಂದರೆ, ನಮ್ಮ ಹತ್ರ ಇರ್ತಕ್ಕಂಥ ಈ ಆಲಸ್ಯತನವನ್ನು ನಾವೇನು ಮಾಡಬೇಕಪ್ಪ ಅಂತಂದ್ರೆ ಹೊರ ಹಾಕಬೇಕು. ಮನುಷ್ಯನ ನಿಜವಾದ ಶತ್ರು ಯಾರಪ್ಪ ಅಂತಂದ್ರೆ ಆತನ ಆಲಸ್ಯತನ ಅಂತ ಹೇಳ್ತೀನಿ. ಯಾಕಂದರೆ ನಾವು ಎಷ್ಟು ಆಲಸ್ಯಗಳು ಆಗ್ತಾ ಇದ್ದೇವಪ್ಪ ಅಂತ ಕೇಳಿದ್ರೆ, ಇವತ್ತು ನಾವು ನಿರ್ಧಾರವನ್ನು ಮಾಡಿದ್ದನ್ನು ಕ್ಷಣಾರ್ಧದಲ್ಲಿ ಬಿಡ್ತಾ ಇದ್ದೇವ್ರಿ. ಒಂದು ಕ್ಷಣ ನೀವು ವಿಚಾರ ಮಾಡಿ, ಈಗ ನಾವು ಹಲವಾರು ಕಡೆ ಕೋಚಿಂಗ್ ಕ್ಲಾಸಿಗೆ ಹೋಗಿರ್ತೇವೆ, ಕೋಚಿಂಗನ್ನು ತಗೋತೇವೆ, ಹೌದಾ? ಕೋಚಿಂಗ್ ಕ್ಲಾಸಿಗೆ ಹೋದ ದಿವಸ ನಾನು ಈ ಸಾರಿ ಏನಾದರೂ ಸಾಧಿಸಲೇಬೇಕಪ್ಪ ಅಂತ ಹೋಗಿರ್ತೇವೆ. ಕೆಲವು ದಿನಗಳವರೆಗೆ 1 ವಾರ ಅಥವಾ 2 ವಾರ ಕ್ಲಾಸನ್ನು ಸರಿಯಾಗಿ ಅಟೆಂಡ್ ಮಾಡ್ತೇವೆ. 3ನೇ ವಾರನೇ ಏನಪ್ಪ ಅಂತಂದ್ರೆ ಅಥವಾ 1 ವಾರ ಆದ ನಂತರನೇ ನಾವು ಏನು ಮಾಡ್ತೇವಪ್ಪ ಅಂತ ಕೇಳಿದಾಗ, ಏನು ಮಾಡೋದು ಬಿಡಪ್ಪ, ಮತ್ತೆ ನಾಳೆ ಕ್ಲಾಸಿಗೆ ಗ್ಯಾಪ್ ಮಾಡಿದ್ರಾಯ್ತು, ಮತ್ತೆ ಕೂತ್ರಾಯ್ತು ಅಂತೇಳಿ ಆಗಿದ್ದಾಗ ಏನಪ್ಪ ಅಂತಂದ್ರೆ ಈ ಆಲಸ್ಯತನ ನಮ್ಮ ಹತ್ರ ಏನಿದೆಯಲ್ಲ, ಇದು ಏನು ಮಾಡಿಬಿಡ್ತೈತಿಪ್ಪ ಅಂತ ಕೇಳಿದಾಗ ನಮಗೆ ಒಟ್ಟೆ ಈ ಸಾಧನೆಯನ್ನು ಮಾಡ್ಬೇಕಂದ್ರೆ ಬಹಳಷ್ಟು ಅಡ್ಡಿಯನ್ನು ಉಂಟು ಮಾಡ್ತೈತಿ. ಹಾಗಾದರೆ ನೀವು ಅನ್ಬೋದು, ಸರ್ ಹಾಗಾದರೆ ಈ ಆಲಸ್ಯತನವನ್ನು ನಾವು ಹೇಗೆ ಕಿತ್ತು ಎಸೆಯಬೇಕು ನಮ್ಮ ಹತ್ರ ಇರ್ತಕ್ಕಂಥದ್ದು ಅಂತ. ಹಾಗಾದರೆ ನೀವು ಹೇಗೆ ಕಿತ್ತು ಎಸೆಯಬೇಕು ಅಂತ ಅನ್ಬೇಕಂದ್ರೆ ಹೇಗೆ ಕಿತ್ತು ಎಸೆಯಬೇಕಪ್ಪ ಅಂತಂದ್ರೆ ನೋಡಿ, ದೃಢವಾದ ನಂಬಿಕೆಯನ್ನು ಮಾಡಿ. ಮೊದಲು ಏನು ದೃಢವಾದ ನಂಬಿಕೆ ನಾವು ಮಾಡಬೇಕಪ್ಪ ಅಂತಂದ್ರೆ, ನಾನು ಈ ಸಾರಿ ಏನಪ್ಪ ಅಂತಂದ್ರೆ ಏನೂ ಇಲ್ಲ ಅಂದರೆ ನಾನು PSI ಅಧಿಕಾರಿ ಹಾಗೇ ಆಗ್ತೀನಿ ಅಂತ ಅನ್ಕೊಳ್ಳಿ. ನಿಮಗೆ ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಈ ಆಲಸ್ಯ ಭಾವನೆ ಬರ್ತೈತೆ ನೋಡು, ಬೇಡ ಬಿಡು, ಇವತ್ತು ಓದೋದು ಬೇಡ, ನಾಳೆ ಓದೋನು, ಅಥವಾ ಏನಪ್ಪ ಇವತ್ತು ಕ್ಲಾಸ್ ಏನಪ್ಪ ಅಂತ ಗ್ಯಾಪ್ ಮಾಡೋನು, ಇಂಥ ಮನಸ್ಸು ಬರ್ತೈತಲ್ಲ, ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಬರ್ತದಲ್ಲ ಅವಾಗ ನಿಮ್ಮ ಮನಸ್ಸಿಗೆ ನೀವೇ ಹೇಳಿ, ನಾನು ಈ ಸಾರಿ PSI ಅಧಿಕಾರಿ ಆಗುತ್ತಾನ ಅಥವಾ ನಾನು ಈ ಸಾರಿ ಏನಪ್ಪ ಅಂತ KS ಅಧಿಕಾರಿ ಆಗುತ್ತಾನ, ಯಾವುದೇ ಕ್ಲಾಸನ್ನು ಮಿಸ್ ಮಾಡೋಂಗಿಲ್ಲ ಅಂತ ಅನ್ಕೊಳ್ಳಿ. ಅಲ್ಲದೆ ಯಾವುದೇ ಕ್ಲಾಸನ್ನು ಮಿಸ್ ಮಾಡೋದಿಲ್ಲ, ಅಲ್ಲದೆ ಎಲ್ಲ ಕ್ಲಾಸ್ಗಳನ್ನು ಏನಪ್ಪ ಅಂತಂದ್ರೆ ನಾನು ಸರಿಯಾಗಿ ಅಟೆಂಡ್ ಮಾಡ್ತೀನಿ, ಪ್ರತಿಯೊಂದು ಕ್ಲಾಸನ್ನು ತಿಳ್ಕೊತೀನಿ ಅಂತ ವಿಚಾರ ಮಾಡಿ. ಎರಡನೇದಾಗಿ ಇನ್ನೊಂದು, ನನ್ನ ಸ್ನೇಹಿತರೆ, ನಾವು ಗೆಲ್ಲಬೇಕಾಗಿತ್ತಪ್ಪ ಅಂತಂದ್ರೆ ಸಮಯ ಅನ್ನೋದು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸ್ತೈತಿ. ಈ ಸಮಯ ಅನ್ನೋದು ಎಷ್ಟು ಪ್ರಮುಖ ಪಾತ್ರ ವಹಿಸ್ತೈತಿಪ್ಪ ಅಂತಂದ್ರೆ ಈ ಸಮಯದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಹೇಗೆ ಅಂತ ತಿಳ್ಕೊಳ್ಳಿ. ಮುಗಿದು ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅನ್ನುವ ಹಾಗೆ ನಿನ್ನೆಯ ದಿನದ ಬಗ್ಗೆ ವಿಚಾರ ಮಾಡ್ಕೋತಾ ಕೂತೇವಪ್ಪ ಅಂತಂದ್ರೆ ಆಗೋದಿಲ್ರಿ. ಮತ್ತೆ ಇನ್ನೊಂದು ಹೇಳ್ತೀನಿ, ಸೋಲೆ ಮನುಷ್ಯನ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರೆ, ಹೌದಾ? ಸೋಲೆ ಗೆಲುವಿನ ಮನುಷ್ಯನ ಮೆಟ್ಟಿಲು ಅಂತ ಹೇಳ್ತೇವೆ. ಹಾಗಾದರೆ ಪ್ರತಿಯೊಬ್ಬ ವ್ಯಕ್ತಿನೂ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಸೋತಿರ್ತಾನ. ಆದ್ರೆ ಅವ ಸೋತಿನಿಪ್ಪ ಅಂತೇಳಿ ಕಿಶಿಂದ್ರ ವಿಚಾರ ಮಾಡ್ಕೋತ ಕೂತ್ನಪ್ಪ ಅಂತಂದ್ರೆ ಮುಂದೆ ಅವನು ಗೆಲ್ಲಬೇಕಾದಂಥ ಸಾಧನೆ ಮಾಡಬೇಕಾದಂಥ ಬಹಳಷ್ಟು ದಾರಿ ಇರ್ತೈತೆ. ಆದರೆ ಆ ದಾರಿಯ ಕಡೆ ವಿಚಾರ ಮಾಡಲಿಲ್ಲಪ್ಪ ಅಂತಂದ್ರೆ ಅವನ ಸೋಲು ಏನಾಗ್ಬಿಡ್ತೈತಪ್ಪ ಅಂತಂದ್ರೆ ಕಡೆಯ ಪಕ್ಷ ಅದನ್ನೇ ಅವನಿಗೆ ಕೊನೆ ಆಗುತ್ತೆ. ಹಾಗಾಗಿ ನಾವು ಸೋತೇವಪ್ಪ ಅಂತಂದ್ರೆ ಯಾವುದೇ ವಿಚಾರವನ್ನು ಮಾಡದೆ ನಾವು ಇನ್ನು ಮುಂದೆ ಏನಪ್ಪ ಅಂತಂದ್ರೆ ನಾವು ಹೆಂಗಾರೆ ಮಾಡಿ, ಈಗ ನಿನ್ನೆಯ ದಿವಸ ಹೋಗೈತಿ,
ನಿನ್ನೆಯ ದಿನ ಬರ್ತದಂದ್ರೆ ಬರ್ತೀನಿ, ಇಲ್ಲ ನಿನ್ನೆಯ ದಿನ ಇಲ್ಲ. ಹಾಗಾದರೆ ನಮ್ಮ ಮನಸ್ಸಿನಲ್ಲಿ ನಾವು ನಿರ್ಧಾರ ಮಾಡಬೇಕು, ನಾಳೆ ಅನ್ನುವ ದಿನ ಏನೈತಿಲ್ಲ, ಈ ನಾಳೆ ಅನ್ನುವ ದಿನ ನಂದೇ ಐತಿ. ನಾಳೆ ಏನಪ್ಪ ಅಂತಂದ್ರೆ ಹೊಸ ಸೂರ್ಯ ಉದಯಿಸ್ತಾನೆ, ಅಲ್ಲದೆ ನಾಳೆ ದಿನ ಹೊಸ ದಿನ ನಾಳೆ ಹಿಡಿದು ನನಗೇನೈತಪ್ಪ ಅಂತಂದ್ರೆ ಜೀವನ ಪೂರ್ತಿ ಏನಪ್ಪ ಅಂತಂದ್ರೆ ನನಗೆ ಓದತಕ್ಕಂಥ ಸಾಮರ್ಥ್ಯ ಬರ್ತೈತಿ. ನಾನು ಇವತ್ತಿನಿಂದ ಏನಪ್ಪ ಅಂತಂದ್ರೆ ಸಾಧನೆ ಮಾಡುವವರಿಗೆ ಯಾವುದೇ ವಿಚಾರವನ್ನು ಮಾಡುವುದಿಲ್ಲ, ಸಾಧನೆ ಆಗೋ ತನಕ ನಾನು ಬಿಡುವುದಿಲ್ಲ ಅಂತೇಳಿ ಒಂದು ದೃಢವಾಗಿ ನಂಬ್ರಿ. ದಿನಂಪ್ರತಿ ಏನಪ್ಪ ಅಂತಂದ್ರೆ ನಾಳೆಗಳು ಬರ್ತಾನೆ ಹೋಗ್ತವೆ, ಆದರೆ ನಾವು ವಿಚಾರವನ್ನು ಮಾಡ್ತಾನೆ ಇರೋಲ್ಲ. ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅನ್ನುವಕ್ಕಿಂತ ಮುಂಚಿತವಾಗಿ ಮಿಂಚೋಕಿನ ಮುಂಚೆನೇ ವಿಚಾರ ಮಾಡ್ರಿ. ಯಾಕಪ್ಪ ಅಂತಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ KS ಕಾಲ್ಫಾರ್ಮ್ ಆಗ್ತಾ ಇದೆ. ಈಗ KS ಕಾಲ್ಫಾರ್ಮ್ ಆಗ್ಲಕ್ಕತ್ತದಂದ್ರೆ ಈ ಸಾರಿ KSನಲ್ಲಿ ನಾನು ನಾನೇ ಗೆಲ್ತೀನಿ ಅನ್ಕೋರಿ. ಅನ್ಕೊಂಡು ಸತತವಾದಂಥ ಅಧ್ಯಯನ ಮಾಡ್ರಿ. ನಿಮಗೆ ಸ್ಟಡಿ ಮೆಟೀರಿಯಲ್ಸ್ ಬೇಕಾ, ಯಾವುದೇ ಸ್ಟಡಿ ಮೆಟೀರಿಯಲ್ಸ್ ಬೇಕಾದ್ರೂ ನಮ್ಮ ಕೈಯಿಂದ ಆದಂಥ ಈ SPK GK ವರ್ಡಿಂದ ಆದಂಥ ಎಷ್ಟು ಕೈಲಾಗುತ್ತೋ ಅಷ್ಟು ಸಹಾಯವನ್ನು ಮಾಡಲಿಕ್ಕೆ ನಾನು ಸಿದ್ಧನಿದ್ದೀನಿ. ಅಲ್ಲದೆ ನನ್ನ ಈ ಆನ್ಲೈನ್ ಕ್ಲಾಸ್ನಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಅಂಕಗಣಿತಕ್ಕೆ ಸಂಬಂಧಪಟ್ಟಂತೆ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಗಳನ್ನು ಹಾಕ್ತಾ ಇರ್ತೀನಿ. ಅವುಗಳನ್ನೆಲ್ಲನೂ ಸಾಲ್ವ್ ಮಾಡ್ಕೊರಿ. ಅಲ್ಲದೆ ಅದರ ರಿಲೇಟೆಡ್ ಹೆಚ್ಚಿನ ಉದಾಹರಣೆಗಳನ್ನು ಬಿಡಿಸುತ್ತಾ ಹೋಗಿ. ಅಲ್ಲದೆ ಏನು ಮಾಡಿರಪ್ಪ ಅಂತ ಕೇಳಿದಾಗ ಈ ಸಮಯ ಅನ್ನೋದು ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ನಮ್ಮ ಜೀವನದಲ್ಲಿ ವಹಿಸ್ತೈತಿ. ಹಾಗಾಗಿ ಕೇಸಿಂದ್ರ ನಾವು ಏನು ಮಾಡಬೇಕಪ್ಪ ಅಂತ ಕೇಳಿದಾಗ ಸಾಧಿಸುವವರೆಗೆ ಏನಪ್ಪ ಅಂತಂದ್ರೆ ಯಾವುದೇ ವಿಚಾರಗಳನ್ನು ಮಾಡಬೇಡ್ರಿ. ಹೌದು, ನೀವು ಅನ್ಕೋತೀರಾ ಈಗ, ಹೌದು ಸರ್ ನಾವು ಸಾಧನೆ ಮಾಡುವವರಿಗೆ ಯಾವುದೇ ವಿಚಾರ ಮಾಡಬೇಡ ಅಂತೀರಿ, ಆದರೆ ನನ್ನ ಪರಿಸ್ಥಿತಿ ಸ್ವಲ್ಪ ತೊಂದರೆಯಲ್ಲಿ ಐತಿ, ನನ್ನ ಆರ್ಥಿಕ ಪರಿಸ್ಥಿತಿ ತೊಂದರೆ ಐತಿ, ಅಥವಾ ಏನಾದರೂ ಒಂದು ನನ್ನ ಮನಸ್ಸಿನಲ್ಲಿ ಚಿಂತೆ ಐತಿ, ಅದು ದೂರ ಆಗ್ತಾ ಇಲ್ಲ ಸರ್, ನಾನು ಹೇಗೆ ಮಾಡೋಣ ಅಂತ ವಿಚಾರ ಬಂದಾಗ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರೇ ತಿಳಿದುಕೊಳ್ಳಿ, ನಮಗೆ ಏನಾದರೂ ಇವತ್ತು ಯಾವುದಾದರೂ ತೊಂದರೆ ಅಥವಾ ಕೊರತೆ ಐತಿಯಪ್ಪ ಅಂತಂದ್ರೆ ತಿಳ್ಕೊಳ್ಳಿ, ನಾನು ಸಾಧಿಸಲು ಸಿದ್ಧನಿದ್ದೇನೆ ಅಂತ. ಯಾವ ವ್ಯಕ್ತಿಗೆ ತೊಂದರೆ ಅಥವಾ ಕೊರತೆ ಇರುವುದಿಲ್ಲೋ ಆ ವ್ಯಕ್ತಿ ಏನಪ್ಪ ಅಂತಂದ್ರೆ ಸಾಧಿಸ್ತಕ್ಕಂಥ ಛಲಕ ಬೀಳೋದಿಲ್ಲ. ಇವು ನಮಗೆ ಬರ್ತಕ್ಕಂಥ ತೊಂದರೆಗಳು ಏನಪ್ಪ ಅಂತಂದ್ರೆ ನಾವು ಸಾಧನೆ ಮಾಡ್ಲಿಕ್ಕೆ ಹುರುಪನ್ನು ಕೊಡ್ತಕ್ಕಂಥ ಶಕ್ತಿ ಅಂತ ತಿಳ್ಕೊರಿ. ವಿಚಾರ ಮಾಡ್ರಿ, ನಾನು ಈ ಸಾರಿ ಪೋಸ್ಟ್ ಮಾಡ್ಕೊಂಡೇ ಊರಿಗೆ ಹೋಗ್ತೀನಿ, ನಾನು ಪೋಸ್ಟ್ ಮಾಡ್ತೀನಿ, ಓದ್ತೀನಿ, ನನ್ನ ಕೈಯಿಂದ ಇದು ಸಾಧ್ಯ ಐತಿ. ಯಾಕಂದರೆ KS ಆದ ಅಧಿಕಾರಿಗಳೆಲ್ಲರೂ ನಮ್ಮಾಗೇನೆ ತಾನೇ ಅವರು, ಆದರೆ ನಮ್ಮಾಗೇನೆ, ಬಟ್ ನಮಗಿಂತಲೂ ಹೆಚ್ಚು ಏನಪ್ಪ ಅಂತ ಕೇಳಿದಾಗ ಅವರು ಜಾಸ್ತಿ ಪ್ರಿಪ್ರೇಷನ್ನ ಮಾಡ್ಯಾರ. ಆ ಪ್ರಿಪ್ರೇಷನನ್ನು ಮಾಡಿದ್ದಕ್ಕಾಗಿ ಇವತ್ತು ಅವರು KS ಅಧಿಕಾರಿಗಳಾಗ್ಯಾರ. ಇವತ್ತು ಒಂದು ಮಾತು ಹೇಳ್ತೀನಿ ಕೇಳಿ, ಇವತ್ತು ನಾವು ಗೆದ್ದೇವಪ್ಪ ಅಂತಂದ್ರೆ ಅದಕ್ಕೆ ಕಾರಣನೂ ನಾವೇ, ಇವತ್ತು ಒಂದು ವೇಳೆ ನಾವು ಸೋತೇವಪ್ಪ ಅಂತಂದ್ರೂ ಕಾರಣನೂ ಅದಕ್ಕೆ ನಾವೇ. ಇದನ್ನು ಬಿಟ್ಟು ಮತ್ತೊಬ್ಬ ವ್ಯಕ್ತಿಯ ಮೇಲೇನು ಹಾಕ್ತೇವಲ್ಲ ಅದು ತಪ್ಪು. ಸಮರ್ಥನೆ ಮಾಡ್ಕೋಬೇಕ್ರಿ, ನಾವು ಸಮರ್ಥನೆ ಮಾಡ್ಕೊಳ್ಳೋಣ. ಏನಪ್ಪ ಅಂತಂದ್ರೆ ನಂತರದ ಕ್ಲಾಸ್ನಲ್ಲಿ ಇನ್ನು ಮುಂದೆ ಏನಪ್ಪ ಅಂತಂದ್ರೆ ಯಾವಾಗಲೂ ಗೆಲುವು ನನ್ನದೇ ಇರ್ತೈತಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಗೆಲ್ತೇನೆ, ಗೆಲ್ಲುವವರೆಗೂ ನಾನು ಬಿಡುವುದಿಲ್ಲ ಅಂತೇಳಿ ಒಂದು ದೃಢವಾದ ನಂಬಿಕೆ ಮಾಡ್ಕೊಂಡು ಹೋದ್ರೆ ಅಂತ ಇಟ್ಕೋ. ಸತತವಾಗಿ ಅಧ್ಯಯನ ಮಾಡಿ, ಸತತವಾಗಿ ದಿನಂಪ್ರತಿ ಓದೋದು, ನಿಮ್ಮದೇ ಆದಂಥ ಟೈಮ್ ಟೇಬಲ್ ಹಾಕೋರಿ. ನಿಮಗೆ ಯಾವಾಗ ಓದಂಗೆ ಅನಿಸ್ತದ ಹೇಳಿದಾಗ ಓದ್ರಿ. ಓದಕ್ಕೆ ಏನು ಮಾಡಿರಪ್ಪ ಅಂತಂದ್ರೆ ನಿಮ್ಮ ಟೈಮ್ ಟೇಬಲ್ ಪ್ರಕಾರನೇ ನೀವು ಓದ್ರಿ. ಒಟ್ಟಾರೆಯಾಗಿ ಸತತವಾದಂಥ ಅಧ್ಯಯನ ಇಡ್ರಿ. ಗೆಲುವು ಏನಪ್ಪ ಅಂತಂದ್ರೆ ನಿಮ್ಮದೇ ಆಗ್ತೈತಿ. ಹಾಗಾಗಿ ಇವತ್ತಿನ ವಿಷಯ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಗೆಲುವು ನನ್ನದೇ ಅಂತಕ್ಕಂಥ ವಿಷಯದ ಕುರಿತು ಮಾತಾಡ್ತಾ ಇದ್ದೇವೆ. ಹಾಗಾದರೆ ಗೆಲ್ಲೋಣ ಗೆಳೆಯರೆ. ಹಾಗಾದರೆ ಗೆಲ್ಲಬೇಕಾದ್ರೆ ಏನು ಮಾಡೋಣ? ಸತತವಾದ ಅಧ್ಯಯನ ಮಾಡೋಣ. ಗೆಲ್ಲುವವರೆಗೂ ಹಿಂದಿನ ದಾರಿಯನ್ನು ತಿರುಗಿ ನೋಡೋದೇ ಬೇಡ, ಮುಂದೆನೇ ಚಲಿಸುತ್ತಾ ಹೋಗೋಣ ಅಂತ ಹೇಳುತ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.